ಇತ್ತ ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನು ನಡೆಸಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತ್ತು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ದು ದೋಸ್ತಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಹೀಗೆ ಬೀದಿಗಿಳಿದಿದ್ರೆ ಜನಸಾಮಾನ್ಯರ ಗತಿ ಏನು ಎಂಬ ಮಾತು ಕೂಡ ಚರ್ಚೆಯಾಗ್ತಾ ಇದೆ. ಇವರ ಈ ಸಮರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಸಿಟ್ಟು. ಡಿಕೆಶಿ ಹೇಳಿಕೆ, ಕುಮಾರಸ್ವಾಮಿ ವಿರುದ್ಧ ಟಾಕ್ ಫೈಟು. ಮೂಡ ಹಾಗೂ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ನಡೆಸ್ತಾ ಇರುವಂತಹ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾಮನಗರಕ್ಕೆ ಪಾದಯಾತ್ರೆ ಎಂಟ್ರಿ ಕೊಟ್ಟಿದ್ದು ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಸವಾಲ್ ಜೊತೆಗೆ ತಿರುಗೇಟನ್ನ ನೀಡಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದ BY ವಿಜಯೇಂದ್ರ ವಿರುದ್ಧ ಡಿಕೆಶಿ ಗುಡುಗಿದ್ರು. ಅವನದ್ದು ಏನಿದೆಯೋ ಎಲ್ಲವನ್ನ ಬಿಚ್ಚುತ್ತೀನಿ ಎಂದಿದ್ದ ಡಿಕೆಶಿಗೆ ಕುಮಾರಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ. ವಿಜಯೇಂದ್ರರದ್ದು ಹಾಗೂ ನನ್ನದು ಏನೋ ಬಿಚ್ಚಿಡ್ತೀನಿ ಅಂದ್ಯಲ್ವಾ, ಬಿಚ್ಚಿಡಪ್ಪ, ನಾವಿರೋದು ರಸ್ತೆಯಲ್ಲಿ, ನೀನಿರೋದು ಗಾಜಿನ ಮನೆಯಲ್ಲಿ ಅಂತ ಡಿಕೆಶಿಗೆ ದಳಪತಿಗಳು ಸವಾಲ್ ಹಾಕಿದ್ದಾರೆ. ಅದಕ್ಕೆ ಅವ್ನು ಹೇಳ್ತಾ ಇರೋದು, ಅವನ್ ದಿನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿಚ್ಚಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿಚ್ಚಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ವರ್ಗಾವಣೆ ಹಗರಣ ಇದು ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ವರ್ಗಾವಣೆ ಹಗರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ? ವರ್ಗಾವಣೆ ಹಗರಣಕ್ಕೆ ಈಗ PSI ಪರಶುರಾಮ್ ಬಲಿಯಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ಕೂಡ ಯಾದಗಿರಿ ಶಾಸಕ ಚಂದ್ರರೆಡ್ಡಿ ಮೇಲೆ ಲಂಚದ ಆರೋಪವ ಕೇಳಿ ಬರ್ತಾ ಇರೋದು. ಶಾಸಕರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಮಾತು. ಯಾದಗಿರಿ ಶಾಸಕರು ಎಷ್ಟು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ? 30 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಆತನ ಪುತ್ರ ಪಂಪಣ್ಣಗೌಡ ಈಗ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಯಾಕೆ ನಾಪತ್ತೆಯಾದರು? ಆತನ ಮೇಲೆ ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಜೊತೆಗೆ ಯಾವಾಗ ಈ ಆರೋಪ ಕೇಳಿ ಬಂತು ಶಾಸಕ ಮತ್ತು ಪುತ್ರನಿಗೆ ಬಂಧನದ ಭೀತಿ ಹೆಚ್ಚಾಯ್ತಾ ಅನ್ನುವಂಥ ಪ್ರಶ್ನೆ. ಅದಕ್ಕೆ ನಾಪತ್ತೆಯಾದ್ರ ಒಂದು ಕಡೆ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ. ಇದು ಇಡೀ ದೇಶದಲ್ಲಿ ಸದ್ದು ಮಾಡಿದಂಥ ಹಗರಣ. ವಾಲ್ಮೀಕಿ ಹಗರಣ ಏನೆಲ್ಲ ಆಗೋಯ್ತು ಅನ್ನೋದಾಗಲೇ ನಿಮಗೆ ಗೊತ್ತಿದೆ. ಅಧಿಕಾರಿ ಚಂದ್ರಶೇಖರನ್ನ ಬಲಿ ಪಡೆದಂಥ ಹಗರಣ ಇದು. ಅಧಿಕಾರಿ ಚಂದ್ರಶೇಖರ್ ಬಲಿ ಪಡೆದಂಥ ಹಗರಣ ನೋಡಿ. ಈಗ PSI ನೆಕ್ಸ್ಟ್ ವರ್ಗಾವಣೆ ದಂಧೆ ವಿಚಾರದಲ್ಲಿ. ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಹಗರಣವನ್ನ CM ಒಪ್ಪಿಕೊಂಡಿದ್ರು. 187 ಕೋಟಿ ಅಲ್ಲ 89 ಕೋಟಿ ಅಂತೇಳಿ ಸಿದ್ದರಾಮಯ್ಯ ಅಲ್ಲೂ ಕೂಡ ಸಮರ್ಥನೆ ಕೊಡ್ಕೊಳ್ಳೋದಲ್ಲದೆ ಅದು ಅಷ್ಟಲ್ಲ ಸ್ವಲ್ಪನೇ ಅಂಥೇಳಿ ಸಮರ್ಥನೆಯನ್ನು ಮಾಡಿಕೊಂಡಿದ್ರು. ತಲೆದಂಡದ ಬಳಿಕ
ಶಾಸಕ ನಾಗೇಂದ್ರ ಅಲ್ಲ, ಈಗ ಮಾಜಿ ಶಾಸಕ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ಶಾಸಕರಲ್ಲ ಈಗ. ಮೂಡ ಹಗರಣ, ನೆಕ್ಸ್ಟ್ ಮತ್ತೊಂದು ಹಗರಣ, ಮೂಡ ಹಗರಣ. ಶಾಸಕರಿಗಾಯ್ತು, ಸಚಿವರಿಗಾಯ್ತು, ಈಗ CMಗೆ ಅಂಟ್ಕೊಂತಿದೀಗ. ಡೈರೆಕ್ಟಾಗಿ ನೇರವಾಗಿ CMಗೆ ಉರುಳು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗೆ ಈಗ ಸಂಕಷ್ಟ. ಸಿದ್ದರಾಮಯ್ಯ ಮೇಲೆಯೇ ಕೇಳಿ ಬಂದಂಥ, ನೇರವಾಗಿ CM ಮೇಲೆಯೇ ಕೇಳಿ ಬಂದಂಥ ಆರೋಪ ಇದು. CM ಸಿದ್ದು ಮೇಲೆ ಅಧಿಕಾರದ ದುರ್ಬಳಕೆ ಆರೋಪ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಾವಧಿಯಲ್ಲಿ ಮೂಡ ಸೈಟನ್ನು ತಮಗೆ ಬೇಕಾದಂಗೆ ಹಂಚ್ಕೊಂಡ್ರ, ತಮ್ಮ ನೆಂಟರಿಷ್ಟರಿಗೆ ಹಂಚಿಬಿಟ್ರ, ತಮ್ಮ ಪಕ್ಷದವ್ರಿಗೆ ಹಂಚಿಬಿಟ್ರ. ಹಗರಣವನ್ನು ಗಂಭೀರವಾಗಿ ವಿಪಕ್ಷಗಳು ಪರಿಗಣಿಸಿವೆ. ದೋಸ್ತಿ ನಾಯಕತ್ವದಲ್ಲಿ ಪಾದಯಾತ್ರೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ CM ಸಿದ್ದರಾಮಯ್ಯ ರಾಜೀನಾಮೆಗೆ ದೋಸ್ತಿ ಪಟ್ಟಿಡ್ದು ಕೂತ್ಕೊಂಡಿದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ. ಆ ಕಡೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ನಾಳೆ ಸಿದ್ದರಾಮಯ್ಯನವರಿಗೆ ಮಂಡೆ ಬಿಸಿ, ಮಹತ್ವದ ದಿನವಾಗುವಂಥ ಸಾಧ್ಯತೆ. ಓಕೆ ನೋಡಿ, ಯಾದಗಿರಿ PSI ಪರಶುರಾಮ್ ನಿಗೂಢ ಸಾವನ್ನಪ್ಪಿದ್ದಾರೆ. ಈ ಸಂಬಂಧಪಟ್ಟಂತೆ ಸುದ್ದಿ ಏನು ಅಂತ ನೋಡೋಣ. ಯಾದಗಿರಿ PSI ಪರಶುರಾಮ್ ನಿಗೂಢ ಸಾವನ್ನಪ್ಪಿದ್ದಾರೆ. 108 ಅನುಮಾನಕ್ಕೆ ಈ ಒಂದು ಸಾವು ಎಡೆ ಮಾಡಿ ಕೊಡ್ತಾ ಇದೆ. ಒಂದು ಕಡೆ FIR ದಾಖಲಾಗಿದ್ದೇ ತಡ, ಶಾಸಕ ಮತ್ತು ಅವರ ಪುತ್ರ ಊರು ಬಿಟ್ಟಿದ್ದು CID ತಂಡ ಈಗ ಎಂಟ್ರಿ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಅದಕ್ಕೆ ಗೊತ್ತು, ನನಗೆ ಗೊತ್ತು. ಕಡ್ಲಿಂದ ಒಂದಿಟ್ಟು ಸಂಪತ್ತು ಇತ್ತು, ಆದ್ರೂ ಅವನು ಕೊಡಲಿಲ್ಲ ದೇವರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.